ಹಾಯ್! ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗದಿರಿ? ಆರಾಮದಿರಿ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಬಾದಾಮಿಯ ಚಾಲುಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು ಕ್ರಿಸ್ತಶಕ 543 ಕ್ರಿಸ್ತಶಕ 753 ಆಳ್ವಿಕೆಯನ್ನು ಮಾಡುತ್ತಾರೆ. ಈ ಬಾದಾಮಿಯ ಚಾಲುಕ್ಯರು ಮೊದಲು ಪಶ್ಚಿಮ ಡೆಕ್ಕನ್ನಿನಲ್ಲಿ ವಾಕಾಟಕರ ಉತ್ತರಾಧಿಕಾರಿಗಳಾಗಿದ್ದರು. ಚಾಲುಕ್ಯರ ಆಳ್ವಿಕೆಯು 6ನೆಯ ಶತಮಾನದಿಂದ ಆರಂಭಗೊಂಡು 8ನೆಯ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಳ್ಳುತ್ತದೆ. ಚಾಲುಕ್ಯ ವಂಶದ ಸ್ಥಾಪಕ ರಾಜ ಜಯಸಿಂಹ. ವಾತಾಪಿ ಚಾಲುಕ್ಯರ ಆರಂಭಿಕ ರಾಜಧಾನಿಯಾಗಿತ್ತು. ಈಗಿನ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಆಧುನಿಕ ಬಾದಾಮಿಯನ್ನು ಹಿಂದೆ ವಾತಾಪಿ ಎಂದು ಕರೆಯುತ್ತಿದ್ದರು. ಮುಂದೆ ಚಾಲುಕ್ಯರ ಪ್ರಮುಖ ಆಡಳಿತಗಾರರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ 1ನೇ ಪುಲಿಕೇಶಿ. ಇವನು ಕ್ರಿಸ್ತಶಕ 543 ಕ್ರಿಸ್ತಶಕ 566 ಆಳ್ವಿಕೆಯನ್ನು ಮಾಡುತ್ತಾನೆ. 1ನೇ ಪುಲಿಕೇಶಿಯು ಮೊದಲ ಸ್ವತಂತ್ರ ರಾಜನಾಗಿದ್ದು ಚಾಲುಕ್ಯ ರಾಜವಂಶದ ನಿಜವಾದ ಸ್ಥಾಪಕ ಎಂದು ಹೇಳಲಾಗುತ್ತದೆ. ಇವನು ಕದಂಬರನ್ನು ಪದಚ್ಯುತಗೊಳಿಸಿ ಪುಲಿಕೇಶಿಯು ಕ್ರಿಸ್ತಶಕ 543 ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ವಾತಾಪಿ ಅಥವಾ ಆಧುನಿಕ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಸಣ್ಣ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಪುಲಿಕೇಶಿಯ ಹೆಸರಿನ ಅರ್ಥ ಸಿಂಹದ ಕೂದಲು. ಇವನಿಗಿದ್ದಂತಹ ಬಿರುದುಗಳು ಎಂದರೆ ಸತ್ಯಾಶ್ರಯ, ವಲ್ಲಭ ಮತ್ತು ಧರ್ಮ ಮಹಾರಾಜ ಎಂಬುದು ಇವನಿಗಿದ್ದಂತಹ ಬಿರುದುಗಳಾಗಿವೆ. ಮುಂದೆ ಕೀರ್ತಿವರ್ಮನ್. ಇವನು 1ನೇ ಪುಲಿಕೇಶಿಯ ಮಗನಾಗಿದ್ದು ಕ್ರಿಸ್ತಶಕ 566 597 ಆಳ್ವಿಕೆಯನ್ನು ಮಾಡುತ್ತಾನೆ. ಬನವಾಸಿಯ ಕದಂಬರು, ಬಸ್ತರರ ನಳರು ಮತ್ತು ಕೊಂಕಣದ ಮೌರ್ಯರ ವಿರುದ್ಧ ಯುದ್ಧಗಳನ್ನು ಮಾಡುವ ಮೂಲಕ ಪೂರ್ವಜರ ಸಾಮ್ರಾಜ್ಯವನ್ನು ಇವನು ವಿಸ್ತರಿಸುತ್ತಾನೆ. ಕೀರ್ತಿವರ್ಮನನನ್ನು ಗೊಡಚಿ ಶಾಸನವು ಕಟ್ಟಿ ಅರಸ ಎಂದು ಉಲ್ಲೇಖಿಸುತ್ತದೆ. ಹಾಗೆ ಮಂಗಳೇಶನ ಮಹಾಕೂಟ ಸ್ತಂಭದ ಶಾಸನವು ಕೂಡ ಇವನನ್ನು ಪುರೂರನ ಪರಾಕ್ರಮ ಎಂದು ಉಲ್ಲೇಖಿಸಿದೆ. ಇಲ್ಲಿ ಪುರೂರನ ಪರಾಕ್ರಮ ಎಂದರೆ ಯುದ್ಧೋಚಿತ ಪುರುವಿನಲ್ಲಿ ಶೌರ್ಯ ಎಂದು ಅರ್ಥವಾಗುತ್ತದೆ. ಇದು ಬಾದಾಮಿಯ ಬಳಿ ಸಿಕ್ಕಿರುವ ಒಂದು ಶಾಸನವಾಗಿದೆ. ಇದಲ್ಲದೆ 2ನೇ ಪುಲಿಕೇಶಿಯ ಐಹೊಳೆ ಶಾಸನದಲ್ಲಿಯೂ ಕೂಡ ಕೀರ್ತಿವರ್ಮನನನ್ನು ವಿನಾಶದ ರಾತ್ರಿ ಎಂದು ಗೊತ್ತುಪಡಿಸಲಾಗಿದೆ. ಮುಂದೆ ಮಂಗಳೇಶನ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳೇಶನು ಕ್ರಿಸ್ತಶಕ 597 609 ಆಳ್ವಿಕೆಯನ್ನು ಮಾಡುತ್ತಾನೆ. ಬಂಡಾಯಗಾರ ಚಾಲುಕ್ಯ ಗವರ್ನರ್ ಸ್ವಾಮಿ ರಾಜನನಿಂದ ರೇವತಿ ದ್ವೀಪವನ್ನು ವಶಪಡಿಸಿಕೊಂಡ ನಂತರ ಇವನು ಮಹಾರಾಷ್ಟ್ರ ಮತ್ತು ಗೋವಾದ ಕೊಂಕಣ ಕರಾವಳಿ ಪ್ರದೇಶದಲ್ಲಿ ತಮ್ಮ ನಿಯಂತ್ರಣವನ್ನು ಪುನಃ ಸ್ಥಾಪಿಸುತ್ತಾನೆ. ಕೀರ್ತಿವರ್ಮನ ಮಗ 2ನೇ ಪುಲಿಕೇಶಿ ಪ್ರೌಢಾವಸ್ಥೆಗೆ ಬಂದಾಗ ಮಂಗಳೇಶನು ರಾಜ್ಯವನ್ನು ತನ್ನ ಸೋದರಳಿಯನಿಗೆ ಹಸ್ತಾಂತರಿಸಲಿಲ್ಲ. ಅದನ್ನು ತನಗಾಗಿಯೇ ಇಟ್ಟುಕೊಳ್ಳಲು ಅವನು ಆದ್ಯತೆಯನ್ನು ನೀಡುತ್ತಾನೆ. ಆಗ 2ನೇ ಪುಲಿಕೇಶಿ ಸೈನ್ಯವನ್ನು ಒಟ್ಟುಗೂಡಿಸಿ ತನ್ನ ಚಿಕ್ಕಪ್ಪ ಮಂಗಳೇಶನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಕ್ರಿಸ್ತಶಕ 609 ತನ್ನನ್ನು ತಾನು ರಾಜನೆಂದು ಘೋಷಿಸಿಕೊಳ್ಳುತ್ತಾನೆ. ಇವನಿಗಿದ್ದಂತಹ ಬಿರುದುಗಳು ಎಂದರೆ ಉರೂರನ ಪರಾಕ್ರಮ, ರಣವಿಕ್ರಮ, ಪರಮ ಭಾಗವತ ಮತ್ತು ಶ್ರೀಪೃಥ್ವಿ ವಲ್ಲಭ ಎಂಬುದು ಇವನಿಗಿದ್ದಂತಹ ಬಿರುದುಗಳಾಗಿವೆ. ಮುಂದೆ 2ನೇ ಪುಲಿಕೇಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವನ ಮೂಲ ಹೆಸರು ಎರೆಯ. ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಯಲ್ಪಟ್ಟು ಸಿಂಪಿಗೆಯ ಬನ ಎಂಬ ಪ್ರದೇಶದಲ್ಲಿ ಸೋಲಿಸಿ 2ನೇ ಪುಲಿಕೇಶಿ ಎಂಬ ಹೆಸರಿನೊಂದಿಗೆ ಸಿಂಹಾಸನವನ್ನು ಏರುತ್ತಾನೆ. ಯಲ್ಪಟ್ಟು ಸಿಂಪಿಗೆಯ ಬನ ಎಂಬುದು ಈಗಿನ ಆಂಧ್ರಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯಲ್ಲಿದೆ. ಕ್ರಿಸ್ತಶಕ 634 ಐಹೊಳೆ ಶಾಸನದ ಪ್ರಕಾರ ಗೋವಿಂದ ಮತ್ತು ಅಪ್ಪಾಯಿಕ ಎಂಬ ಇಬ್ಬರು ಪ್ರಮುಖ ಪ್ರತಿಸ್ಪರ್ಧಿಗಳಿದ್ದರು. ಇವರನ್ನು ಪುಲಿಕೇಶಿಯು ಭೀಮನ ದಡದಲ್ಲಿ ಸೋಲಿಸುತ್ತಾನೆ. ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ಹುಯೆನ್ಸಾಂಗ್ ಪುಲಿಕೇಶಿಯನ್ನು ಕುರಿತು ಎಲ್ಲರಿಗೂ ದಯೆಯನ್ನು ವಿಸ್ತರಿಸುವ ದೂರದೃಷ್ಟಿಯುಳ್ಳ ಸಂಪನ್ಮೂಲ ಮತ್ತು ಚತುರ ವ್ಯಕ್ತಿ ಎಂದು ಬಣ್ಣಿಸಿದ್ದಾನೆ. 2ನೇ ಪುಲಿಕೇಶಿಯ ಆಳ್ವಿಕೆ ಅವಧಿಯ ಅತ್ಯಂತ ಪ್ರಸಿದ್ಧ ಕ್ಷಣಗಳನ್ನು ನಾವು ಈಗ ನೋಡೋಣ. ಮೊದಲನೆಯದಾಗಿ ನರ್ಮದಾ ನದಿಯ ದಡದ ಯುದ್ಧ ಭೂಮಿಯಲ್ಲಿ
ಕನೌಜ ಅಥವಾ ಕನ್ಯಾಕುಬ್ಜ ಎಂದು ಕರೆಯಲ್ಪಡುವ ಹರ್ಷವರ್ಧನನಿಗೆ ಪುಲಿಕೇಶಿಯ ಉತ್ತರದ ವಿಸ್ತರಣೆಯು ಗಮನ ಸೆಳೆಯುತ್ತದೆ. ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಗಿ ಸಂಖ್ಯಾತ್ಮಕವಾಗಿ ಅನಾನುಕೂಲತೆಯ ಹೊರತಾಗಿಯೂ ಚಾಲುಕ್ಯರು ಹರ್ಷವರ್ಧನನ ವಿರುದ್ಧ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾರೆ. ಯುದ್ಧದ ನಂತರ ಇಬ್ಬರು ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಈ ಒಪ್ಪಂದದ ಪ್ರಕಾರ ನರ್ಮದಾ ನದಿಯು ಹರ್ಷವರ್ಧನ ಸಾಮ್ರಾಜ್ಯದ ಮತ್ತು ಚಾಲುಕ್ಯರ ಸಾಮ್ರಾಜ್ಯದ ನಡುವಿನ ಗಡಿಯಾಗಿ ಪರಿಣಮಿಸಿತು. ಈ ಪ್ರಸಿದ್ಧ ವಿಜಯದ ನಂತರ ಪುಲಿಕೇಶಿಯು ಪರಮೇಶ್ವರ, ಸತ್ಯಾಶ್ರಯ, ಪೃಥ್ವಿವಲ್ಲಭ ಮತ್ತು ದಕ್ಷಿಣ ಪಥೇಶ್ವರ ಎಂಬ ಬಿರುದುಗಳನ್ನು ಪಡೆಯುತ್ತಾನೆ. ಎರಡನೆಯದಾಗಿ, ಕ್ಷೀಣಿಸುತ್ತಿದ್ದ ಚಾಲುಕ್ಯರ ಖಜಾನೆಯನ್ನು ತುಂಬಿಸುವ ಭರವಸೆಯಲ್ಲಿ ವಯಸ್ಸಾದ ಪುಲಿಕೇಶಿಯು ಪಲ್ಲವರ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. ಆದರೆ ಪಲ್ಲವರು ರಾಜ ನರಸಿಂಹವರ್ಮನ ನೇತೃತ್ವದಲ್ಲಿ ಪುಲಿಕೇಶಿಯನ್ನು ಹಿಮ್ಮೆಟ್ಟಿಸಿ ವಿಜಯಶಾಲಿಗಳಾಗಿ ಹೊರಹೊಮ್ಮುತ್ತಾರೆ. ಕೊನೆಗೆ ಯುದ್ಧದ ಸಂದರ್ಭದಲ್ಲಿ ಪುಲಿಕೇಶಿಯು ನಿಧನನಾಗುತ್ತಾನೆ. ಮುಂದೆ ರಾಜ ನರಸಿಂಹವರ್ಮನು ಬಾದಾಮಿ ನಗರವನ್ನು ಆಕ್ರಮಿಸಿಕೊಂಡು ವಾತಾಪಿಕೊಂಡನ್ ಎಂಬ ಬಿರುದಿನೊಂದಿಗೆ ಪ್ರಸಿದ್ಧನಾಗುತ್ತಾನೆ. ಮುಂದೆ 1ನೇಯ ವಿಕ್ರಮಾದಿತ್ಯ. ಎರಡನೆಯ ಪುಲಿಕೇಶಿಯ ಮಗನಾದ ವಿಕ್ರಮಾದಿತ್ಯನು ಕ್ರಿಸ್ತಶಕ 644ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ. ಇವನು ಕ್ರಿಸ್ತಶಕ 644ರಿಂದ 681ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನು ಪಲ್ಲವರು ಕಸಿದುಕೊಂಡ ಪ್ರದೇಶವನ್ನು ಮರಳಿ ಪಡೆಯುವುದರೊಂದಿಗೆ ಚಾಲುಕ್ಯರ ಅಧಿಕಾರವನ್ನು ಕ್ರಮೇಣ ಪುನಃ ಸ್ಥಾಪಿಸುತ್ತಾನೆ. ಪಲ್ಲವರ ರಾಜಧಾನಿಯಾದ ಕಂಚಿಯನ್ನು ಲೂಟಿ ಮಾಡಿ ತನ್ನ ತಂದೆಯ ಸೋಲು ಮತ್ತು ಸಾವಿಗೆ ಸೇಡು ತೀರಿಸಿಕೊಳ್ಳುತ್ತಾನೆ. ಇವನಿಗಿದ್ದಂತಹ ಬಿರುದುಗಳು ಎಂದರೆ ಮಹಾರಾಜಾಧಿರಾಜ, ಮಹದಿರಾಜ, ಪರಮೇಶ್ವರ ಮತ್ತು ಭಟ್ಟಾರಕ ಎಂಬ ಮುಂತಾದ ಬಿರುದುಗಳನ್ನು ಇವನು ಹೊಂದಿದ್ದನು. ಮುಂದೆ ಕ್ರಿಸ್ತಶಕ 674ರಲ್ಲಿ ಪಲ್ಲವರ ದೊರೆಯಾದ ಪರಮೇಶ್ವರವರ್ಮನ್ ಮತ್ತು 1ನೇ ವಿಕ್ರಮಾದಿತ್ಯನನ್ನು ಪೆರುವಲನಲ್ಲೂರಿನಲ್ಲಿ ಇವನು ಸೋಲಿಸುತ್ತಾನೆ ಮತ್ತು ಕ್ರಿಸ್ತಶಕ 680ರಲ್ಲಿ 1ನೇಯ ವಿಕ್ರಮಾದಿತ್ಯನು ಕೊನೆಗೆ ನಿಧನನಾಗುತ್ತಾನೆ. 1ನೇಯ ವಿಕ್ರಮಾದಿತ್ಯನ ನಂತರ 2ನೇಯ ವಿನಿಯಾದತ್ತನು ಅಧಿಕಾರಕ್ಕೆ ಬರುತ್ತಾನೆ. ಇವನು ಕ್ರಿಸ್ತಶಕ 681ರಿಂದ 693ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಮುಂದೆ 2ನೇಯ ವಿನಿಯಾದಿತ್ಯನ ನಂತರ ಅವನ ಮಗನಾದ ವಿಜಯಾದಿತ್ಯನು ಹಾಗೆ 2ನೇಯ ವಿಕ್ರಮಾದಿತ್ಯನು ಕೂಡ ಅಧಿಕಾರಕ್ಕೆ ಬಂದು ಆಳ್ವಿಕೆಯನ್ನು ಮಾಡುತ್ತಾರೆ. ಮುಂದೆ 2ನೇಯ ಕೀರ್ತಿವರ್ಮ. ರಾಹಪ ಎಂದು ಕರೆಯಲ್ಪಡುವ 2ನೇಯ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯ ರಾಜವಂಶದ ಕೊನೆಯ ರಾಜನಾಗಿದ್ದಾನೆ. ಇವನು ಕ್ರಿಸ್ತಶಕ 746ರಿಂದ 753ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನ ಕಾಲದಲ್ಲಿ ಪಲ್ಲವರು ಮತ್ತು ಚಾಲುಕ್ಯರ ಪೈಪೋಟಿಯು ರಾಜ್ಯದ ಆರ್ಥಿಕತೆಯ ಸ್ಥಿರತೆಯ ಮೇಲೆ ನೇರ ಪರಿಣಾಮವನ್ನು ಬೀರಿತು. ಇದರ ಪರಿಣಾಮವಾಗಿ ರಾಜ್ಯದ ರಾಜಕೀಯ ಏಕತೆ ಮತ್ತು ಸ್ಥಿರತೆಯು ದುರ್ಬಲಗೊಳ್ಳುತ್ತದೆ. ಇದರ ಲಾಭ ಪಡೆದ ರಾಷ್ಟ್ರಕೂಟರ ರಾಜವಂಶದ ಸ್ಥಾಪಕ ದಂತಿದುರ್ಗನು ಕೀರ್ತಿವರ್ಮನನ್ನು ಸೋಲಿಸಿ ಮತ್ತು ಚಾಲುಕ್ಯ ರಾಜ್ಯವು ರಾಷ್ಟ್ರಕೂಟರ ಅಧೀನಗೊಳಪಡಿಸುತ್ತಾನೆ. ಮುಂದೆ ಬಾದಾಮಿ ಚಾಲುಕ್ಯರು ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬಾದಾಮಿಯ ಚಾಲುಕ್ಯರು ಭಾರತೀಯ ಇತಿಹಾಸದುದ್ದಕ್ಕೂ ಗುರುತಿಸಲ್ಪಟ್ಟಿರುವ ಗಮನಾರ್ಹ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಆಡಳಿತ. ಬಾದಾಮಿಯ ಚಾಲುಕ್ಯರು ತಮ್ಮ ರಾಜ್ಯವನ್ನು ಮಹಾರಾಷ್ಟ್ರಕಗಳು ಅಂದರೆ ಪ್ರಾಂತ್ಯಗಳು, ನಂತರ ಸಣ್ಣ ರಾಷ್ಟ್ರಕಗಳು ಅಂದರೆ ಮಂಡಲ, ವಿಷಯ ಅಂದರೆ ಜಿಲ್ಲೆ ಮತ್ತು ಭೋಗ 10 ಹಳ್ಳಿಗಳಿಂದ ಕೂಡಿದ ಒಂದು ಗುಂಪು ಎಂದು ಸಂಘಟಿಸಲಾಗಿತ್ತು. ಈ ಚಾಲುಕ್ಯರ ಆಡಳಿತ ಕದಂಬರು ಬಳಸುತ್ತಿದ್ದ ದಶಗ್ರಾಮ ಘಟಕವನ್ನು ಹೋಲುತ್ತದೆ ಎಂದು ಹೇಳಲಾಗಿದೆ. ಹಾಗೆ ಚಾಲುಕ್ಯರ ನಾಣ್ಯಗಳಲ್ಲಿ ನಾಗರಿ ಮತ್ತು ಕನ್ನಡದ ದಂತಕಥೆಗಳು ಕೂಡ ಕಂಡುಬಂದಿವೆ. ಚಾಲುಕ್ಯರು ಆಡಳಿತದಲ್ಲಿ ತೆರಿಗೆಗಳನ್ನು ವಿಧಿಸುತ್ತಿದ್ದರು. ಅವುಗಳಲ್ಲಿ ಹರ್ಜುಂಕ ಎಂಬುದು ಒಂದು ಹೊರೆ ತೆರಿಗೆಯಾಗಿತ್ತು. ಕಿರುಕುಲವು ಸಾರಿಗೆ ತೆರಿಗೆಯಲ್ಲಿ ಚಿಲ್ಲರೆಯ ಸರಕಾಗಿತ್ತು. ಹಾಗೆ ಬೀಳ್ಕೊಡ ಎಂಬುದು ಮಾರಾಟ ತೆರಿಗೆಯಾಗಿತ್ತು. ಪನ್ನಯ್ಯ ಎಂಬುದು ವೀಳ್ಯದ ತೆರಿಗೆಯಾಗಿತ್ತು.
ಸಿದ್ದಯ್ಯ ಎಂಬುದು ಭೂ ಕಂದಾಯದ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿತ್ತು. ಒಡ್ಡರ ಉಲುವು ಎಂಬುದು ರಾಜಮನೆತನದ ತೆರಿಗೆಯಾಗಿತ್ತು. ಮುಂದೆ ಆರ್ಥಿಕತೆ. ಬಾದಾಮಿಯ ಚಾಲುಕ್ಯರ ಆರ್ಥಿಕತೆಯು ಕೃಷಿ ಪ್ರಧಾನವಾಗಿತ್ತು. ಭತ್ತ, ರಾಗಿ, ಗೋಧಿ, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು ಮತ್ತು ಹತ್ತಿ ಮುಂತಾದ ಬೆಳೆಗಳನ್ನು ಇವರು ಬೆಳೆಯುತ್ತಿದ್ದರು. ಭೂ ಕಂದಾಯವು ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಚಾಲುಕ್ಯರು ದೇಶ ಹಾಗೂ ವಿದೇಶಗಳೆರಡರಲ್ಲಿಯೂ ಕೂಡ ವ್ಯಾಪಾರವನ್ನು ಮಾಡುತ್ತಿದ್ದರು. ಮೆಣಸು, ಮಸಾಲೆಗಳು, ಜವಳಿ ಮತ್ತು ಅಮೂಲ್ಯ ಕಲ್ಲುಗಳನ್ನು ರಫ್ತು ಮಾಡಿ ಕುದುರೆಗಳು, ಆನೆಗಳು ಮತ್ತು ಇತರ ಐಷಾರಾಮಿ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಮೂರನೆಯದಾಗಿ ಧರ್ಮ. ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಪುನರುಜ್ಜೀವನವನ್ನು ಕಂಡಿತು. ವೈಷ್ಣವ, ಶೈವ, ಶಾಕ್ತ ಪಂಥಗಳು ಮತ್ತು ಜೈನ ಧರ್ಮಗಳು ಚಾಲುಕ್ಯ ರಾಜರು, ರಾಣಿಯರು ಮತ್ತು ಜನರಿಂದ ಗಮನಾರ್ಹ ಬೆಂಬಲವನ್ನು ಪಡೆದಿದ್ದವು. ವಿಷ್ಣು, ಶಿವ, ಕಾರ್ತಿಕೇಯ, ಗಣಪತಿ, ಶಕ್ತಿ, ಸೂರ್ಯ ಮತ್ತು ಸಪ್ತ ಮಾತೃಕೆಗಳು ಎಂಬ 7 ತಾಯಂದಿರು ಸೇರಿದಂತೆ ಹಿಂದೂ ದೇವರುಗಳನ್ನು ಚಿತ್ರಿಸುವ ಶಿಲ್ಪಗಳು ಅವರ ಜನಪ್ರಿಯತೆಯನ್ನು ಪ್ರದರ್ಶಿಸುತ್ತವೆ. ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಬಾದಾಮಿಯ ಚಾಲುಕ್ಯರು ರಚನಾತ್ಮಕ ದೇವಾಲಯಗಳ ನಿರ್ಮಾಣದಲ್ಲಿ ಡೆಕ್ಕನ್ ಅಥವಾ ವೇಸರ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು. ಬೌದ್ಧರು, ಜೈನರು ಮತ್ತು ಬ್ರಾಹ್ಮಣರು ಗುಹಾ ದೇವಾಲಯಗಳನ್ನು ನಿರ್ಮಿಸುವಲ್ಲಿ ಪರಸ್ಪರ ಸ್ಪರ್ಧಿಸಿದರು. ಚಾಲುಕ್ಯರ ಗುಹಾ ದೇವಾಲಯಗಳು ಅಜಂತ, ಎಲ್ಲೋರಾ ಮತ್ತು ನಾಸಿಕ್ಗಳಲ್ಲಿ ಕಂಡುಬರುತ್ತವೆ. ಅವು ಏಕಶಿಲೆಯ ಸ್ವರೂಪದ್ದಾಗಿದ್ದು ಇಳಿಜಾರಾದ ಬೆಟ್ಟಗಳಲ್ಲಿ ಅಗೆದು ನಿರ್ಮಿಸಿದ್ದಾರೆ. ಐಹೊಳೆಯಲ್ಲಿರುವ ದುರ್ಗಾ ದೇವಸ್ಥಾನವನ್ನು ಕುದುರೆ ಲಾಳದ ಆಕಾರದ ಪೀಠದ ಮೇಲೆ ನಿರ್ಮಿಸಲಾಗಿದ್ದು ಇದು ಬೌದ್ಧ ಚೈತ್ಯದಿಂದ ಪ್ರೇರಿತವಾಗಿದೆ. ಪಟ್ಟದಕಲ್ಲು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಅತ್ಯಂತ ಭವ್ಯವಾದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ಕೂಡ ಹೊಂದಿದೆ. ಹೀಗೆ ನಾವು ಇವತ್ತು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿದುಕೊಂಡೆವು. ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸರುಗಳು ಮತ್ತು ಅವರು ನೀಡಿದಂತಹ ಪ್ರಮುಖ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.